ರತ್ನರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಟ್ರೆಂಡಿಂಗ್ನಲ್ಲಿರುವಂತಹ ಮಾಲೆ ಅಂದರೆ ಅದುವೇ ಕರುಂಗಲಿ ಮಾಲೆ. ಏನಿದು ಕರುಂಗಲಿ ಮಾಲೆ? ಯಾಕಿಷ್ಟು ವಿಶೇಷತೆ? ಇದರ ಹಿನ್ನೆಲೆ ಏನು? ಯಾವ ಮರದಿಂದ ಈ ಒಂದು ಮಾಲೆಯನ್ನು ತಯಾರು ಮಾಡಲಾಗುತ್ತೆ? ಕರುಂಗಲಿ ಅಂತ ಅಂದರೆ ಏನು? ಇದನ್ನು ಧಾರಣೆ ಮಾಡೋದ್ರಿಂದ ಏನೆಲ್ಲ ಲಾಭಗಳನ್ನು ಗಳಿಸಬಹುದು? ಯಾರು ಧಾರಣೆ ಮಾಡಬಹುದು, ಯಾರು ಧಾರಣೆ ಮಾಡಬಾರ್ದು? ಇನ್ನು ಧಾರಣೆ ಮಾಡೋದ್ರಿಂದ ಏನೆಲ್ಲ ಬದಲಾವಣೆಗಳಾಗುತ್ತೆ? ಇದನ್ನು ಚಾರ್ಜ್ ಮಾಡೋದು ಹೇಗೆ? ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಎಲ್ಲ ವಿಚಾರಗಳ ಬಗ್ಗೆ ಮಾತನಾಡ್ತಾ ಹೋಗೋಣ. ಈ ಬಗ್ಗೆ ಮಾತನಾಡೋದಕ್ಕೆ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜುವೆಲ್ಸ್ನ ದ ಕಿಂಗ್ ಆಫ್ ಜೆಮ್ಸ್ಟೋನ್ ಡಾಕ್ಟರ್ ಯಾಕೂಬ್ ಅಬಿದಿ ಅವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಯಾಕೂಬ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ಥ್ಯಾಂಕ್ ಯು. ಹಾಗೆ ಆಧ್ಯಾತ್ಮಿಕ ಚಿಂತಕರಾಗಿರ್ತಕ್ಕಂಥ ಡಾಕ್ಟರ್ ಪ್ರಶಾಂತ್ ಶ್ರೀನಿವಾಸ್ ಮೂರ್ತಿ ಅವರು ನಮ್ಮೊಟ್ಟಿಗಿದ್ದಾರೆ. ಬನ್ನಿ ಅವ್ರನ್ನೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಪ್ರಶಾಂತ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಓಂ ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಇತ್ತೀಚಿನ ದಿನಗಳಲ್ಲಂತೂ ಯಾವುದೇ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯಾವುದೇ ಯೂಟ್ಯೂಬಲ್ಲಿ ನೋಡಿದ್ರೂ ಕೂಡ ಕರುಂಗಲಿ ಮಾಲಾ ಅಂತ ತುಂಬಾ ಫೇಮಸ್ ಆಗ್ತಾ ಇದೆ. ಅಂದರೆ ಈ ಹಿಂದೆನೂ ಇತ್ತು, ಆದರೆ ಇತ್ತೀಚಿನ ದಿನಗಳಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗ್ತಾ ಇದೆ. ಬಟ್ ತುಂಬ ಜನರು ಗೊತ್ತಿಲ್ಲ ಇದನ್ನು ಯಾಕೆ ಧಾರಣೆ ಮಾಡಬೇಕು, ಏನಿದರ ವಿಶೇಷತೆ ಅಥವಾ ಹಿನ್ನೆಲೆ ಏನು, ಅದನ್ನು ತಿಳ್ಕೊಂಡು ಹಾಕೊಂಡ್ರೆ ಅದರ ಬೆನಿಫಿಟ್ಸ್ ಜಾಸ್ತಿ ಅನಿಸುತ್ತೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಇದ್ರ ಬಗ್ಗೆ ಮಾಹಿತಿನ ತಿಳ್ಕೊಳ್ಳೋಣ. ಏನಿದು ಕರುಂಗಲಿ ಮಾಲೆ? ಯಾವ ಮರದಿಂದ ಮಾಡಲಾಗುತ್ತೆ ಈ ಬೀಡ್ಸ್ನ? ಓಂ ಶ್ರೀ ಸುಬ್ರಹ್ಮಣ್ಯಾಯ ನಮಃ. ಏನಕ್ಕೆ ಮಂತ್ರ ಹೇಳಿದೆ ಅಂತಂದರೆ, ಮಂಗಳ ಗ್ರಹಕ್ಕೆ ಅಧಿಪತಿಯಾದವರು ಯಾರು ದೇವರು ಅಂತಂದರೆ ಸುಬ್ರಹ್ಮಣ್ಯ ಸ್ವಾಮಿಗಳು. ಹಾಗೆ ಪ್ರತಿಯೊಂದು ಗ್ರಹಕ್ಕೂ ಒಂದೊಂದು ಮರನ ಕೊಟ್ಟಿರ್ತಾರೆ ಋಷಿಗಳು. ಹಾಗೆ ಮಂಗಳ ಗ್ರಹಕ್ಕೆ ಈ ಕರುಂಗುಲಿ ಅಂತ ಏನು ಹೇಳ್ತೀವಿ ನಾವು, ತಮಿಳಲ್ಲಿ ಕರುಂಗುಲಿ ಅಂತ ಕರಿತೀವಿ ಮರಕ್ಕೆ. ಕನ್ನಡದಲ್ಲಿ ಕದಿರು ಮರ ಅಂತ. ಎಲ್ಲ ಸುಮಾರು ಹಳ್ಳಿಗಳಲ್ಲಿ ಹೋದಾಗ ಕೆರೆಗಳ ಹತ್ರ ಎಲ್ಲ ಸುಮಾರು ಇರ್ತಾವಲ್ಲ, ಜಾಲಿ ಮರಗಳ ಮುಳ್ಳು ಬಿಟ್ಕೊಂಡಿರ್ತಾವಲ್ಲ, ಆ ಥರದ್ದು ಸುಮಾರು ತಳಿಗಳು ಬರುತ್ತೆ. ಈ ಕರುಂಗುಲಿ ಮಾಲ ಯಾವುದ್ರಲ್ಲಿಂದ ಮಾಡ್ತಾರೆ ಅಂತಂದರೆ, ಅದು ಎಬೋನಿ ಅಂತ ಕರೀತಾರೆ ಇಂಗ್ಲೀಷಲ್ಲಿ. EBONY, ಎಬೋನಿ ಟ್ರೀ ಅಂತ. ಆ ಎಬೋನಿ ಮರಗಳನ್ನ ಸುಮಾರು ಕಾಂಡಗಳು ಸುಮಾರು ದಪ್ಪದಾಗಿರುತ್ತವೆ. ಅದನ್ನು ಕತ್ತರಿಸಿದಾಗ ಮಧ್ಯದಲ್ಲಿ ಕಾಂಡ ಅಂತ ಕರಿತೀವಿ ನಾವು. ಅದು ತುಂಬ ಕಪ್ಪದಾದಂಥ ಮರ. ಆ ಕಾಂಡನೆಲ್ಲ ಬಿಡಿಸ್ಕೊಂಡು ಅದರಲ್ಲಿ ಮಾಲೆಗಳನ್ನ ಮಾಡ್ತಾರೆ, ಬ್ರೇಸ್ಲೆಟ್ಸ್ ಮಾಡ್ತಾರೆ, ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹನ ಮಾಡ್ತಾರೆ, ದೊಡ್ಡ ದೊಡ್ಡದು ಶಿವಲಿಂಗನ ಮಾಡ್ತಾರೆ, ನಂದಿನ ಮಾಡ್ತಾರೆ, ಅಮ್ಮನವ್ರು ಮಾಡ್ತಾರೆ, ಎಸ್ಪೆಷಲಿ ವಾರಾಹಿನ ಮಾಡ್ತಾರೆ. ಇದೆಲ್ಲ ಏನಾದ್ರು ಶಕ್ತಿ ದೇವತೆಗಳನ್ನೆಲ್ಲ ಮಾಡೋಕ್ಕೆ ಉಪಯೋಗಿಸುವಂಥ ಮರನೇ ಈ ಕರುಂಗುಲಿ ಮರ ಅಂತ ಹೇಳ್ತೀವಿ. ಸುಬ್ರಹ್ಮಣ್ಯ ಸ್ವಾಮಿಗೆ ಇವಾಗ ನೋಡಿ, ಆಗಿನ ಕಾಲದಲ್ಲಿ ಹೆಣ್ಣುಮಕ್ಕಳಿಗೆ ಮದುವೆ ಡಿಲೇ ಆಗ್ತಾ ಇರುತ್ತೆ, ಇಲ್ಲ ಮಕ್ಕಳಾಗ್ತಾ ಇರಲ್ಲ. ಅವಾಗ ಏನು ಮಾಡ್ತೀವಿ ಅಂತಂದರೆ, ಯಾರನ್ನ ಪುರೋಹಿತರು ಕೇಳಿದಾಗ, ಇಲ್ಲ ಅಸ್ಟ್ರಾಲಜರ್ಸ್ನೋ ಕೇಳಿದಾಗ, ಅವರು ಆ ಹೆಣ್ಣುಮಗನ ಕರ್ಕೊಂಡೋಗಿ ಆ ಮರಕ್ಕೆ ಪೂಜೆಯನ್ನು ಮಾಡಿಸೋರು. ಡೈಲಿ ದಿನಾಗ್ಲೂ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯೋದಯ ಟೈಮಲ್ಲಿ ಅದನ್ನು ಸುತ್ತಿದರೆ ಒಳ್ಳೆಯದಾಗುತ್ತೆ ಅಂತ. ಎಷ್ಟೋ ಜನಕ್ಕೆ ಒಳ್ಳೆಯದು ಆಗಿರುತ್ತೆ. ಇದು ಇವತ್ತಿಂದಲ್ಲ, ಇದು ಆಗಿನ ಕಾಲದಿಂದನೂ, ಪುರಾತನ ಕಾಲದಿಂದನೂ, ರಾಜರ ಕಾಲದಿಂದ ನಡ್ಕೊಂಡು ಬಂದಿರುವಂಥ ಒಂದು ಪದ್ಧತಿ. ಈಗ ಮಂಗಳ ಗ್ರಹ ಅಂತ ತೊಗೊಂಡಾಗ ಏನು ಬರುತ್ತೆ ನಾವು ಫಸ್ಟು ಅಂತಂದರೆ, ಸರ್ಪದೋಷ ಅಂತ ನೆನ್ಪು ಬರುತ್ತೆ. ಸರ್ಪದೋಷ, ಕಾಳ ಸರ್ಪದೋಷ, ಅರ್ಧ ಕಾಳ ಸರ್ಪದೋಷ, ಮತ್ತು ಸರ್ಪ ಅಂಗಾರಕ ದೋಷ ಅಂತ ಎಷ್ಟೊಂದು ದೋಷಗಳು ಬಂದಾಗ ಅದಕ್ಕೂ ಕೂಡ ಹೋಮ ಹವನಗಳೆಲ್ಲ ಮಾಡ್ತು ಅಂತಂದರೆ, ಯಾರು ದುಡ್ಡಿರೋರಿಗೆ, ಅನುಕೂಲ ಇದ್ದವ್ರು ಮಾಡಿಸ್ಕೋತಾರೆ, ಇಲ್ಲದಿದ್ದವ್ರು ಏನು ಮಾಡಬೇಕು. ಹಾಗಾಗಿ ಏನು ಮಾಡ್ತಾರೆ, ಜ್ಯೋತಿಷ್ಯರು ಏನು ಮಾಡ್ತಾರೆ, ಆ ಕರುಂಗುಲಿ ಮಾಲೆಗಳಿರುತ್ತಲ್ಲ, ಆ ಕರುಂಗುಲಿ ಮಾಲನ್ನ ಧಾರಣೆ ಮಾಡ್ಕೊಳಕ್ಕೆ ಹೇಳ್ತಾರೆ. ಅದು ಬರೀ ಜಾತಕದ ದೋಷ ನಿವಾರಣೆಗೆ ಅಲ್ಲ, ಅದೊಂದೇ ಅಲ್ಲ, ಅದು ಬಿಟ್ಟು ಕೂಡ ಅದಕ್ಕೆ ಸುಮಾರು ಆರೋಗ್ಯಕರವಾದ ಮಾಹಿತಿಗಳಿದೆ. ಅದು ಸುಮಾರು ಹೆಲ್ತ್ ಬೆನಿಫಿಟ್ಸ್ ಇರುತ್ತೆ. ತಲೆಯಿಂದ ಹಿಡಿದು, ಅದೇನೋ ಹೇಳ್ತಾರಲ್ಲ, ಹಿಡಿಯಿಂದ ಹಿಡಿದು ಮುಡಿ ತನಕ ಪ್ರತಿಯೊಂದಕ್ಕೂ ಈ ಕರುಂಗುಲಿ ಮಾಲೆ. ಆಗಿನ ಕಾಲದಲ್ಲಿ ರಾಜರು ಕೂಡ ಧರಿಸ್ಕೊಳ್ಳೋರು. ರತ್ನಗಳನ್ನು ಹೇಗೆ ಮಾಲೆಗಳನ್ನು ಧರಿಸ್ಕೊಳ್ಳೋರು, ಚಿನ್ನದ್ದು ವಜ್ರದ್ದು ಧರಿಸ್ಕೊಳ್ಳೋರು, ಹಾಗೆ ಕರುಂಗುಲಿ ಮಾಲೆಗಳನ್ನು ಧರಿಸ್ಕೊಳ್ತಾ ಇದ್ರು ರಾಜರುಗಳು. ನೀವು ನೋಡಿದ್ರೆ ಮಂಗಳಕಾರಕ ಅಂತ ಹೇಳ್ತಿದ್ರಿ. ತುಂಬಾ ಜನ ಇತ್ತೀಚಿನ ದಿನಗಳಲ್ಲಿ ನನ್ನನ್ನೇ ಕೇಳ್ತಾ ಇದ್ರು, ಈ ಕರುಂಗಲಿ ಮಾಲ ಹಾಕೊಂಡ್ರೆ ಡಿವೋರ್ಸ್ ಆಗುತ್ತೆ, ಆ ರೀತಿ ಒಂದು ಮಾತುಗಳನ್ನ ಕೇಳ್ತಾ ಇದ್ರು. ನಿಜಾನ? ಏನ್ ಹೇಳ್ತೀರಿ ಈ ಬಗ್ಗೆ? ಅದು ಸಾಧ್ಯನೇ ಇಲ್ಲ, ಅದು ತಪ್ಪು ಮಾಹಿತಿ. ಏನಕ್ಕೆ ಅಂತಂದ್ರೆ, ಮಂಗಳ ಗ್ರಹಕ್ಕೆ ಅಧಿಪತಿ ಆಗಿರುವಂತ ಮರನೇ ಕರುಂಗುಲಿ ಮರ, ಕದ್ರಿ ಮರ. ಆ ಕದ್ರಿ ಮರನೇ ಪೂಜೆ ಮಾಡಿ ಅಂತ ಹೇಳ್ತೀವಿ ಮದುವೆ ಆಗಕ್ಕೆ. ಇದನ್ನ ಹಾಕೊಂಡ್ರೆ ಹೇಗೆ ಬೇಡಿಸ್ಕೊಂಡ್ಬಿಡುತ್ತೆ? ಆಗಲ್ಲ. ಅದೇನೋ ಬೇರೆ ಏನೋ ಜಾತಕನ ವಿಶ್ಲೇಷಣೆ ಮಾಡಿ, ಫಾಲ್ಸ್ ನ್ಯೂಸ್ ಅಂತ ಹೇಳ್ತೀವಿ. ಫಾಲ್ಸ್ ನ್ಯೂಸ್. ಹಾಗಾಗಿ ಜಾತಕನ ವಿಶ್ಲೇಷಣೆ ಮಾಡಿ ಅದನ್ನ ನೋಡಿದಾಗ ನಮ್ಗೆ ಗೊತ್ತಾಗುತ್ತೆ ಏನು ಕಾರಣ ಅಂತ. ಅದು ಕೋಇನ್ಸಿಡೆನ್ಸ್ ಆಗಿರ್ಬೋದು, ಇವ್ರು ಹಾಕೊಂಡಿದ ತಕ್ಷಣ ಡೈವರ್ಸ್ ಆಗಿರುವಂತ ಚಾನ್ಸಸ್ ಇರುತ್ತೆ. ಬಟ್ ಆದ್ರೆ ಜಾತಕವನ್ನು ನೋಡಿದಾಗ ಗೊತ್ತಾಗುತ್ತೆ ಅದಕ್ಕೂ ಇದಕ್ಕೂ ಯಾವುದೇ ರೀತಿಯಾದ ಸಂಬಂಧಗಳು ಇರೋದಿಲ್ಲ. ಈ ಕರುಂಗಲಿ ಮಾಲೆನ ಧಾರಣೆ ಮಾಡೋದ್ರಿಂದ ದೃಷ್ಟಿದೋಷ ನಿವಾರಣೆ ಆಗುತ್ತೆ, ಆತ್ಮಸ್ಥೈರ್ಯ ಹೆಚ್ಚಾಗುತ್ತೆ ಅಂತ ಕೇಳ್ಪಟ್ಟಿದ್ದೀವಿ. ಏನಿದ್ರ ಬೆನಿಫಿಟ್ಸ್? ನೋಡಿ, ನೀವು ಆಗಿನ ಕಾಲದಲ್ಲಿ ಅಂದರೆ ಈಗಿನ ಕಾಲದಲ್ಲೂ ಅಷ್ಟೇ, ಹಳ್ಳಿಗಳಲ್ಲಿ ಹೋದಾಗ, ತೀರಾ ಸಂಸ್ಕೃತಿ ನಡ್ಸ್ಕೊಂಡು ಹೋಗ್ತಾ ಇರ್ತಾರಲ್ಲ ಅಂಥ ಹಳ್ಳಿಗಳಿಗೆ ಹೋದಾಗ ಸಿಂಹದ್ವಾರ ಅಂತ ಕರಿತೀವಿ, ಮುಖ್ಯದ್ವಾರ. ಆ ಮುಖ್ಯದ್ವಾರದಲ್ಲಿ ನೀವು ತಲೆ ಎತ್ತು ನೋಡಿದಾಗ
ನಾವು ಎಲ್ಲಿ ತೋರಣ ಕಟ್ತೀವಲ್ಲ ಅಲ್ಲಿ ನೋಡಿದಾಗ ನಿಮಗೆ ಆ ಕರಂಗುಲಿ ಮಾಲೆನ ಹಾಕಿರ್ತಾರೆ, ಗಮನಿಸಿರ್ಬೋದು. ಆ ಬೀಡ್ಸ್ ಇರುತ್ತೆ, ಅದು ಬೀಡ್ಸ್ ಯಾವುದು ಅಂತಂದ್ರೆ ಕರಂಗುಲಿ ಮಾಲ. ಮತ್ತೆ ಇನ್ನೂ ಸ್ವಲ್ಪ ಮೇಲೆ ನೋಡ್ತು ಅಂತಂದರೆ ಒಂದು ಮರದ ಒಂದು ಪೀಸ್ ನೋಡ್ದಿರ್ತಾರೆ. ಏನಕ್ಕೆ ಅಂತಂದರೆ ಮುಂದಿನ ಬಾಗಿಲು ಮತ್ತು ಹಿಂದಿನ ಬಾಗಿಲು ಎರಡಕ್ಕೂ ಹೊಡೆದಿರ್ತಾರೆ. ಏನೇ ಒಂದು ನೆಗೆಟಿವ್ ಎನರ್ಜಿ ಯಾರನ್ನ ಮದ್ದು ಮಾಟ ಮಾಡ್ತಿದ್ರೆ, ಇಲ್ಲಾಂದರೆ ಹೆಣ್ಮಕ್ಳು ಎಸ್ಪೆಷಲಿ ಹೊರಗಡೆ ಓಡಾಡಿದಾಗ ಒಳಗಡೆ ಬಂದಾಗ, ಅಂದರೆ ಅವರು ಬೀದಿಯಿಂದ ಮನೆ ಒಳಗಡೆ ಬರಬೇಕಾದ್ರೆ ದೃಷ್ಟಿ ದೋಷಗಳು ಎಷ್ಟೊಂದು ತೊಗೊಂಬಂದಿರ್ತಾರೆ, ದೃಷ್ಟಿ ಆಗ್ಬಿಟ್ಟಿರುತ್ತೆ ಅವ್ರಿಗೆ. ಸೊ ಹಾಗಾಗಿ ಅದಕ್ಕೆ ಬ್ಲ್ಯಾಕ್ ಮ್ಯಾಜಿಕ್ ರಿಮೂವಲ್ಗೆ ಪ್ರತಿಯೊಂದಕ್ಕೂ ಆ ಕರಂಗುಲಿ ಮಾಲನ ಉಪಯೋಗಿಸ್ತಾ ಇದ್ರು ಆವಾಗಿನ ಕಾಲದಿಂದ. ಯಾಕೂಬ್ ಅವ್ರೆ, ಅಂದರೆ ಕರಂಗುಲಿ ಮಾಲ ಅಂದ ತಕ್ಷಣ ಈಗ ಎಷ್ಟೊಂದು ವೆರೈಟಿನಲ್ಲಿ ಮರಗಳು ಬರುತ್ತೆ ಅಂತ ಹೇಳ್ತಿದ್ರು. ಅದರಲ್ಲಿ ಬೆಸ್ಟ್ ಕ್ವಾಲಿಟಿ ನಿಮ್ಮ ಹತ್ರ ಯಾವುದಿದೆ ಮಾಹಿತಿ ನೀಡೋದು? ನೋಡಿ, ಕರಂಗಳಿ ಇವಾಗ ತುಂಬ ಫೇಮಸ್ ಆಗಿಂತ ಜೆಮ್ಸ್. ಅದರ ಒಂದು ಮರ ಅಂದರೆ ಒಂದು ಕಡೆ ಡೂಪ್ಲಿಕೇಟ್ನು ಕೊಡ್ತಾ ಇದ್ದಾರೆ, ಒಂದು ಕಡೆ ರಿಯಲ್ನು ಕೊಡ್ತಾ ಇದ್ದಾರೆ. ಐಡೆಂಟಿಫಿಕೇಶನ್ ಯಾವ ರೀತಿ ಮಾಡಬೇಕು ಅದೊಂದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಇರುತ್ತೆ. ನೋಡಿ, ಎಷ್ಟೋ ವೆಬ್ಸೈಟ್ಸ್ ಇರಲಿ, ಎಷ್ಟೋ ಬೇರೆ ಬೇರೆ ಕಡೆಯಲ್ಲಿ ಸೊ ಈ ಥರ ಕರಂಗಳಿ ಮರ ಕೊಡ್ತಾ ಇದ್ದಾರೆ. ಇದು ಐಡೆಂಟಿಫೈ ಯಾವ ರೀತಿಯಲ್ಲಿ ಮಾಡಬೇಕಂದ್ರೆ ಇದು ಸ್ವಲ್ಪ ಯೆಲ್ಲೋಯಿಶ್ ಆಗಿರುತ್ತೆ. ಒಂದು ಸತಿ ನೋಡ್ಬೋದು, ಝೂಮ್ ಮಾಡಿ ನೋಡ್ಬೋದು. ಇದು ನೀವು ನೋಡಿದ ತಕ್ಷಣ ಒಂಥರ ಯೆಲ್ಲೋಯಿಶ್ ಅಂತ ಕಾಣಿಸುತ್ತೆ. ಇದೇನಂದರೆ ಇದು ಇಸ್ ಕಾಲ್ ಕಲರ್ ಟ್ರೀಟೆಡ್. ನಾರ್ಮಲ್ ವುಡ್ಗೆ ಏನು ಮಾಡ್ತಾರೆ ಅವರು ಸ್ವಲ್ಪ ಕಲರ್ಡ್ ಆಗ್ತಾರೆ. ಅವಾಗ ಏನಾಗುತ್ತೆ, ಒಂದು ಸ್ವಲ್ಪ ದಿನ ಆದಮೇಲೆ ಇದು ಕಲರ್ ಆಚೆ ಬಂದುಬಿಡುತ್ತೆ. ಫಸ್ಟ್ ಪಾಯಿಂಟ್ ಇದು ಮೇಜರ್ಲಿ ಐಡೆಂಟಿಫೈ ಮಾಡೋದು. ಇಲ್ಲ ನೀವು ಹೊಸ ಆಗಿ ಇವಾಗ ತೊಗೊಂಡ್ಬಿಟ್ಟಿದ್ದೀರಾ, ಹೊಸ ಆಗಿ ಗೊತ್ತಾಗಲ್ಲ, ಚೆನ್ನಾಗಿ ಪಾಲಿಷ್ ಮಾಡಿ ಕೊಟ್ಟಿರ್ತಾರೆ. ಆವಾಗ ಏನು ಮಾಡಬೇಕು, ನೀರಿನಲ್ಲಿ ಹಾಕಿ. ನೀರಿನಲ್ಲಿ ಹಾಕಿದ ತಕ್ಷಣ ಏನಾಗುತ್ತೆ, ಕಲರ್ ರಿಲೀಸ್ ಆಗುತ್ತೆ. ಅಥವಾ 1 ಅವರ್ 2 ಅವರ್ ಹೊರಗಡೆ ಅದು ಕಲರ್ ರಿಲೀಸ್ ಆಗಿಬಿಡುತ್ತೆ. ಯೆಲ್ಲೋಯಿಶ್, ಏನು ನಾರ್ಮಲ್ ವುಡ್ ಕಲರ್ ಇದೆ ಯೆಲ್ಲೋಯಿಶ್ ವುಡ್, ಆ ಥರ ಯೆಲ್ಲೋಯಿಶ್ ವುಡ್ ಬಂದುಬಿಡುತ್ತೆ. ಸೆಕೆಂಡ್ ಐಡೆಂಟಿಫಿಕೇಶನ್. ಥರ್ಡ್ ಐಡೆಂಟಿಫಿಕೇಶನ್ ಅಂದರೆ ಇದು ನಾವು ಕಟ್ ಮಾಡಿದ ತಕ್ಷಣ ಹೊರಗಡೆನೂ ಕೂಡ ಸೇಮ್ ಕಲರ್ ಇರುತ್ತೆ ಮತ್ತು ಅವನ ಗೆರೆಗಳದ್ದು ಲೈನ್ಸ್ ಇರುತ್ತೆ, ಒಂದು ಮಿನರಲ್ಸ್ ಇರುತ್ತೆ. ಸೊ ಮಿನರಲ್ಸ್ ಅಂದರೆ ಸ್ವಲ್ಪ ಹೊರಗಡೆ ಒಂದು ಲೇಯರ್ಸ್ ಫಾರ್ಮ್ ಆಗುತ್ತೆ ಅಲ್ಲ, 1 to 1 ಲೇಯರ್, ಆ ಲೇಯರ್ಸ್ ಪ್ರೊಡ್ಯೂಷನ್ ಇರುತ್ತೆ. ಆವಾಗ ಗೊತ್ತಾಗ್ಬಿಡುತ್ತೆ. ನಾನು ನ್ಯಾಚುರಲ್ ತೋರಿಸ್ತೀನಿ ನೋಡಿ, ಇದು ಬಂದುಬಿಟ್ಟು ನ್ಯಾಚುರಲ್ ಕರಂಗಲಿ ಮಾಲೆ. ಇದು ವಿಶೇಷ ಏನಂದರೆ ತುಂಬಾ ಶೈನಿಂಗ್ ಆಗಿರುತ್ತೆ, ಕ್ಲೀನ್ ಇರುತ್ತೆ, ಒಂದೇ ಕಲರ್ನಲ್ಲಿ ಇರುತ್ತೆ. ಒಂದು ಕಡೆ ಬ್ರೌನ್, ಒಂದು ಕಡೆ ಯೆಲ್ಲೋಯಿಶ್, ಒಂದು ಕಡೆ ಬ್ಲ್ಯಾಕ್, ಆ ಥರ ಏನಿಲ್ಲ, ಒಂದೇ ಒಂದು ಕಲರ್ನಲ್ಲಿ ಇರುತ್ತೆ. ಮತ್ತು ಕಟ್ ಮಾಡಿದ್ರೂ ಕೂಡ ಹಿಂದೆ ಆಚೆ ಏನು ಕಲರ್ ಇದೆ ಹೊರಗಡೆನೂ ಕೂಡ ಸೇಮ್ ಕಲರ್ ಇರುತ್ತೆ. ಸೊ ಇದು ಬ್ರಾಸ್ಲೆಟ್ ಫಾರ್ಮ್ನಲ್ಲಿನೂ ಕೂಡ ಅವೈಲೇಬಲ್ ಇದೆ ಮತ್ತು ಮಾಲಾ ಫಾರ್ಮ್ನಲ್ಲಿನೂ ಕೂಡ ಅವೈಲೇಬಲ್ ಇದೆ. ನೋಡಿ, ಐಡೆಂಟಿಫೈ ಯಾವ ರೀತಿ ಮಾಡಬೇಕಂದ್ರೆ ಫಸ್ಟ್ ಪಾಯಿಂಟ್ ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಇವಾಗ 1 2 3 ಫಾರ್ಮ್. ಸೆಕೆಂಡ್ ಪಾಯಿಂಟ್ ಸರ್ಟಿಫಿಕೇಟ್ ಮೂಲಕ. ನೋಡಿ, ಸರ್ಟಿಫಿಕೇಟ್ನಲ್ಲಿನೂ ಕೂಡ ಆ ಜೆಮ್ಸ್ಟೋ ಮಾಲೆದು ಬೆನಿಫಿಟ್ಸ್ ಇರುತ್ತೆ ಮತ್ತು ಐಡೆಂಟಿಫಿಕೇಶನ್ ರಿಪೋರ್ಟ್ ಇರುತ್ತೆ. ಸೊ ಅಲ್ಲಿ ನೀವು ಬ್ರಾಸ್ಲೆಟ್ ನೋಡ್ಕೊಂಡು ನೀವು ತಗೊಳ್ಬೋದು. ಸೊ ಬ್ರಾಸ್ಲೆಟ್ಗಾದ್ರೆ ಎಷ್ಟು ಬೀಡ್ಸ್ ಇರಬೇಕು, ಜೊತೆಗೆ ಚೈನ್ಗಾದ್ರೆ ಎಷ್ಟು ಬೀಡ್ಸ್? ನೋಡಿ, ಬ್ರಾಸ್ಲೆಟ್ ಅಂದರೆ 22 ಇರುತ್ತೆ, 23 ಇರುತ್ತೆ, ಮ್ಯಾಕ್ಸ್ ಟು ಮ್ಯಾಕ್ಸ್ ಸ್ವಲ್ಪ ಕೈ ದೊಡ್ಡದಿದೆ ಅಂದರೆ 24 ಬೀಡ್ಸ್ ಇರುತ್ತೆ. ದಿಸ್ ಇಸ್ ಕಾಮನ್. ಇದು ಮಾಲೆಗೆ ನೀವು ಧರಿಸ್ತೀರಾ ಅಂದರೆ 108 ಬೀಡ್ಸ್ ಇರುತ್ತೆ. ನೋಡಿ, ಕೆಲವರು ಜನ ಏನು ಮಾಡ್ತಾ ಇದ್ದಾರೆ ಅಂದರೆ ಪಂಚಲೋಹನಲ್ಲಿ ನಾವು ಮಾಲೆ ವೇರ್ ಮಾಡ್ತೀವಿ ಅಂತ ಹೇಳ್ತಾರೆ. ಒಂದು ಸ್ಪೆಷಲ್ ಒಂದು ಮೆಟಲ್ಗೆ ಅಂತ ವೇರ್ ಮಾಡ್ತೀವಿ. ಏನಕ್ಕಂದರೆ ಇದು ಗುರುಜಿ ಹೇಳಿದ ಪ್ರಕಾರ ಇದು ಬಂದುಬಿಟ್ಟು ಕುಜಗ್ರಹಕ್ಕೆ ಸಂಬಂಧಪಟ್ಟ ಮಾಲೆ ಅಂತ ಹೇಳ್ತೀವಿ. ಕುಜಗ್ರಹಗೆ ಯಾವುದು ಮೆಟಲ್ ಆಗುತ್ತೆ, ಅದು ಬಂದುಬಿಟ್ಟು ಕಾಪರ್ ಮೆಟಲ್ ಆಗುತ್ತೆ, ಪಂಚಲೋಹ ಆಗುತ್ತೆ, ಚಿನ್ನ ಆಗುತ್ತೆ. ಕೆಲವರು ಜನ ಬೆಳ್ಳಿನಲ್ಲೂ ಕೂಡ ವೇರ್ ಮಾಡ್ತಾರೆ. ಬೆಳ್ಳಿ ಏನಕ್ಕೆ ವೇರ್ ಮಾಡ್ತಾ ಇದ್ದಾರೆ, ಚಂದ್ರ ಮತ್ತು ಕುಜಗ್ರಹ ಫ್ರೆಂಡ್ಲಿ ಪ್ಲಾನೆಟ್ಸ್, ಅದಕ್ಕೋಸ್ಕರ ಬೆಳ್ಳಿನಲ್ಲಿ ಕೂಡ ನಿಮಗೆ ರಿಸಲ್ಟ್ ಆಗೋದು ತುಂಬ ಚಾನ್ಸಸ್ ಜಾಸ್ತಿ ಇದೆ. ಪಂಚಲೋಹನಲ್ಲಿ ನೀವು ವೇರ್ ಮಾಡ್ಬೋದು, ಬೆಳ್ಳಿನಲ್ಲಿ ವೇರ್ ಮಾಡ್ಬೋದು ಮತ್ತು ಕಾಪರ್ನಲ್ಲಿ ವೇರ್ ಮಾಡ್ಬೋದು. ಆವಾಗ ವೇರ್ ಮಾಡ್ತೀರಾ ಅಂದರೆ 54 ಬೀಡ್ಸ್ ಇರಬೇಕು ಮಿನಿಮಮ್. ಏನಕ್ಕಂದರೆ ಸೆಂಟ್ರ್ನಲ್ಲಿ ಒಂದು ಮೆಟಲ್ ಕಾಯಿನ್ ಜಾಯಿನ್ ಮಾಡ್ತೀವಿ ಅಂದರೆ ಸ್ವಲ್ಪ ಲೆಂತ್ ಜಾಸ್ತಿ ಆಗುತ್ತೆ. ಸೊ 108 ಅರ್ಧ 54 ಬೀಡ್ಸ್ನು ಧಾರಣೆ ಮಾಡಬೇಕು. ಈಗ ಕರಂಗಲಿ ಮಾಲ ಬಗ್ಗೆ ವಿಚಾರವಾಗಿ ಗಮನಿಸೋದು ಅಂದರೆ ಯಾರು ಧಾರಣೆ ಮಾಡಬಹುದು? ಯಾಕಂದರೆ ಈಗ ಮಕ್ಕಳುಗಳು ಕೂಡ ಹಾಕೊಳ್ಳೋದನ್ನು ನೋಡ್ತಾ ಇದ್ದೀವಿ, ಅದು ಸೇಫಾ? ಏನು ಹೇಳ್ತೀರಿ ಈ ಬಗ್ಗೆ? ನೋಡಿ, ಇದು ಚಿಕ್ಕ ಮಗುವಿಂದ ಹಿಡಿದು ವಯಸ್ಸಾದವ್ರ ಹಣ್ಣು ಮುದುಕಿ ಕೂಡ ಧಾರಣೆ ಮಾಡ್ಬೋದು. ಇದು ಬರೀ ಜಾತಕದ ರೀತಿ ಅಲ್ಲ, ಇದನ್ನು ಸೈಂಟಿಫಿಕ್ ಆಗಿ ಕೂಡ ಅನಲೈಸ್ ಮಾಡಿ ಆಯುರ್ವೇದ ಶಾಸ್ತ್ರದಲ್ಲಿ ಚರಕ ಸಂಹಿತೆ ಅದರಲ್ಲಿ ಹೋಯ್ತು ಅಂತಂದರೆ ಈ ಕರಂಗುಲಿ ಮರದ ಬಗ್ಗೆ, ಅದರ ಔಷಧಿಯ ಗುಣಗಳ ಬಗ್ಗೆ ವಿವರಿಸಿರ್ತಾರೆ. ಇದನ್ನು ನೆನೆಸಿಟ್ಬಿಡ್ತಾರೆ. ಇದನ್ನು ಹಾಕ್ಬಿಟ್ಟು ಒಂದು ಬಕೆಟಲ್ಲಿ ನೀರಲ್ಲಿ ಹಾಕ್ಬಿಟ್ಟು ನೆನೆಸಿಟ್ಬಿಟ್ಟಾಗ ಏನಾಗುತ್ತೆ ಅಂತಂದರೆ ಅದೆಲ್ಲ ಸ್ವಲ್ಪ ಔಷಧಿ ಅಂಶಗಳೆಲ್ಲ ನೀರಲ್ಲಿ ಹೋಗಿರುತ್ತೆ. ಆ ನೀರಲ್ಲಿ ಆ ರೋಗಿಗಳಿಗೆ ಸ್ನಾನವನ್ನು ಮಾಡಿಸ್ತಾರೆ, ತಲೆಯಿಂದ ಹಿಡಿದು ಹಿಡಿಯಿಂದ ಮುಡಿ ಅಂತ ಹೇಳಿದ್ನಲ್ಲ. ಸೊ ಹಾಗಾಗಿ ಮೆಂಟಲ್ ಏನಾದ್ರು ಪ್ರೆಷರ್ ಇತ್ತು ಅಂತಂದರೆ, ಆಮೇಲೆ ಬಾಧೆಗಳಿತ್ತು ಅಂತಂದರೆ, ಮಾನಸಿಕ ಬಾಧೆಗಳಾಗಲಿ ಏನೋ ಒಂದು ರೀತಿಯ ತೊಂದರೆಗಳಿತ್ತು ಅಂದರೂ ಕೂಡ ಈ ಕರಂಗುಲಿ ಮಾರನೆಯ ಧಾರಣೆ ಇಲ್ಲಾಂದ್ರೆ ನೆನೆಸಿಬಿಟ್ಟು ಆ ಸ್ನಾನವನ್ನು ಮಾಡಿದ್ರು ಕೂಡ ಆ ಎಫೆಕ್ಟ್ಸು ಇದಾಗ್ತಾ ಇರುತ್ತೆ. ಈ ದುಷ್ಟಶಕ್ತಿಗಳ ನಿವಾರಣೆ ಆಗುತ್ತೆ, ಇದು ಕಂಟ್ರೋಲ್ ಆಗುತ್ತೆ, ಅಥವಾ ಅದು ನಮ್ಮನ್ನು ತಾಕಲ್ಲ ಅಂತ ಹೇಳ್ತಾರೆ. ಅದು ಹೇಗೆ ಸಾಧ್ಯ ಈ ಮಾಲೆಯಿಂದ? ಏನಕ್ಕೆ ಅಂತಂದರೆ ಆ ಕರಂಗುಲಿಯ ಮಾಲೆಯ ಆ ಒಂದು ಬೀಡ್ಸ್ ಇರುತ್ತಲ್ಲ, ಆ ಬೀಡ್ಸ್ಗೆ ಅಧಿಪತಿ ಯಾರು ಅಂತಂದರೆ ನಮ್ಮಪ್ಪ ಸುಬ್ರಹ್ಮಣ್ಯ. ಸುಬ್ರಹ್ಮಣ್ಯ ಯಾರು? ಈಸ್ ಕಾಲ್ಡ್ ದ ಕಮಾಂಡರ್ ಆ್ಯಂಡ್ ಚೀಫ್ ಅಂತ ಹೇಳ್ತೀವಿ ನಾವು. ದೇವತೆಗಳ
ಸೈನ್ಯಕ್ಕೆ ಅಧಿಪತಿ, ಸೇನಾಧಿಪತಿ ಅಂತ ಹೇಳ್ತೀವಿ ಅಲ್ವಾ. ಸೊ ಹಾಗಾಗಿ ಬಹಳ ಕೋಪಿಷ್ಟ. ದುಷ್ಟಶಕ್ತಿಗಳು ಹತ್ರ ಬರಲ್ಲ, ಹತ್ರ ಬಂದ್ರೂ ಸಂಹಾರ ಆಗ್ಬಿಡುತ್ತೆ. ಹಾಗಾಗಿ ಅಷ್ಟು ಶಕ್ತಿ ಸುಬ್ರಹ್ಮಣ್ಯಂಗೆ ಇರಬೇಕಾದ್ರೆ ಅದೇ ಅಂಶಗಳು ಈ ಮರದಲ್ಲೂ ಇರುತ್ತೆ. ಹಾಗೆ ಮರದ ಅಂಶ ಒಂದು ಬೀಡ್ಸ್ ಆಗೋ ಇಲ್ಲಾಂದರೆ ಒಂದು ಡಾಲರ್ ಆಗೋ ಹಾಕೊಂತು ಅಂತಂದ್ರೆ ಏನಾಗುತ್ತೆ, ಅದೇ ಶಕ್ತಿ ನಮಗೆ ಕಾಪಾಡುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ನಾವು ಕಲರ್ ಥೆರಪಿ ಅಂತ ಮಾಡ್ತೀವಲ್ಲ, ಕಲರ್ ಥೆರಪಿ ಬ್ಲ್ಯಾಕ್ ಕಲರ್ ರೆಪ್ರೆಸೆಂಟ್ ಶನಿ ಗ್ರಹಕ್ಕೆ, ಸ್ಯಾಟರ್ನ್ ಗ್ರಹಕ್ಕೆ ಒಂದು ಕಲರ್ ಥೆರಪಿನಲ್ಲಿದೆ. ಜೆಮ್ ಸ್ಟೋನ್ ಇರಲಿ, ಮಾಲಾ ಇರಲಿ, ಬೀಡ್ಸ್ ಯಾವುದೋ ಒಂದು ಐಟಮ್ಸ್ ಇರಲಿ, ಕಲರ್ ಥೆರಪಿನೂ ಕೂಡ ನಮ್ಮ ಬಾಡಿನಲ್ಲಿ ಎಫೆಕ್ಟ್ ಆಗುತ್ತೆ. ಶನಿ ಗ್ರಹ ಬಂದುಬಿಟ್ಟು ಮಾಟ, ಮಂತ್ರ, ದೃಷ್ಟಿ, ದೋಷ, ನೆಗೆಟಿವ್ ಎನರ್ಜಿ, ಯಾವುದೋ ಒಂಥರ ನೆಗೆಟಿವ್ ಎನರ್ಜೀಸ್ ಇರಲಿ, ನಿವಿಲ ಎಫೆಕ್ಟ್ ಇರಲಿ, ಏನೂ ಇರಲಿ, ಈ ಒಂದು ಮಾಲೆನ ತುಂಬ ಕಂಟ್ರೋಲ್ ಮಾಡುತ್ತೆ ಅಂತ ಹೇಳ್ತೀವಿ. ನೋಡಿ, ಎಷ್ಟೋ ಕಸ್ಟಮರ್ ನಮ್ಮ ಹತ್ರ ಬಂದಿದ್ದಾರೆ, ಸರ್ ನಮಗೆ ನೋಡಿದ ತಕ್ಷಣ ದೃಷ್ಟಿ ಬಂದುಬಿಡುತ್ತೆ ಸರ್, ನಾವು ಕಾರ್ ತಗೊಂಡಿದ್ದೀವಿ, ಬೈಕ್ ತೊಗೊಂಡಿದ್ದೀವಿ, ನಮ್ಮ ಫ್ರೆಂಡ್ಸ್ ಇಲ್ಲಿ ನಮ್ಮ ಫ್ಯಾಮಿಲಿ ತುಂಬ ಜೆಲಸ್ ಮಾಡ್ತಾ ಇದ್ದಾರೆ, ಅಥವಾ ನೆಗೆಟಿವ್ ಎನರ್ಜೀಸ್ ಆಗ್ತಾ ಇದೆ, ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಎಲ್ಲ ನಿವಾರಣೆಗೆ ಒಂದೇ ಒಂದು ಸೊಲ್ಯೂಷನ್ ನಾನು ಹೇಳ್ತೀನಿ. ಯಾವುದಂದರೆ ಬಂದುಬಿಟ್ಟು ಕರಂಗಲಿ ಮಾಲೆ. ನಂಬರ್ 1, ನಿಮಗೆ ಮಾಟ, ಮಂತ್ರ, ದೃಷ್ಟಿ, ದೋಷ ಆಗ್ತಾ ಇದ್ದಾರೆ, ಬೆಸ್ಟ್ ಕರಂಗಲಿ ಮಾಲೆ ನೀವು ಧಾರಣೆ ಮಾಡಬಹುದು ಅಂತ ನಾವು ನೋಡಿ. ಲೇಡೀಸ್ಗೆ ನಾನು ಪ್ರಿಫರ್ ಮಾಡೋದು 6mm. 6mm ಅಂದರೆ ಚಿಕ್ಕದು ಇರುತ್ತೆ, ಚೆನ್ನಾಗಿರುತ್ತೆ, ಲುಕ್ಕೂ ಚೆನ್ನಾಗಿರುತ್ತೆ. ಜೆಂಟ್ಸ್ಗೆ ಸ್ಪೆಷಲಿ ನಾನು ರೆಕಮೆಂಡ್ ಮಾಡೋದು 8mm. 8mm ಬಿಟ್ಸ್ ನೀವು ಧಾರಣೆ ಕೂಡ ಮಾಡ್ಬೋದು. 10mm ಇದೆ, 12mm ಆಗುತ್ತೆ, ಬಟ್ ಆಡಾಗಿ ಕಾಣಿಸುತ್ತೆ. ಇವಾಗ ಕ್ಯಾಶುವಲ್ ಲೈಫ್, ಎಲ್ಲರೂ ಕೂಡ ಎವ್ರಿ ಒನ್ ಆರ್ ಎಜುಕೇಟೆಡ್, ಎವ್ರಿ ಒನ್ ಆರ್ ವಾಂಟ್ ದೇರ್ ಲುಕ್ ಆ್ಯಂಡ್ ಫೀಲ್ ಚೆನ್ನಾಗಿರಬೇಕು. ಅದಕ್ಕೋಸ್ಕರ 8mm ಇಸ್ ನಂಬರ್ 1 ಅನ್ನಂತ ನಾವು ಹೇಳ್ತೀವಿ. ಈ ಕರಂಗಲಿ ಮಾಲೆ ಧಾರಣೆ ಅಂದರೆ ಹೇಗೆ ಮಾಡಬೇಕಾಗತ್ತೆ, ಯಾವ ದಿನ ಮಾಡಬೇಕು? ಜೊತೆಗೆ ತುಂಬ ಜನ ಕನ್ಫ್ಯೂಷನ್ ಏನಂದರೆ 24/7 ಅದನ್ನು ಧಾರಣೆ ಮಾಡೇ ಇರಬೇಕಾ, ಹೇಗೆ ಅಂತ? ನೋಡಿ, ಅದನ್ನು ಧಾರಣೆ ಯಾವಾಗ ಮಾಡಬೇಕು ಅಂತಂದರೆ, ಒಂದು ದೇವರ ಹತ್ರ ಇಟ್ಟು ಪೂಜೆ ಮಾಡಿ ಪ್ರಾಣ ಪ್ರತಿಷ್ಠೆ ಅಂತ ಕರಿತೀವಿ ನಮ್ಮ ಪೌರೋಹಿತ್ಯಿಕ ಇದರಲ್ಲಿ. ಒಂದು ಪ್ರಾಣ ಪ್ರತಿಷ್ಠೆ ಮಾಡಿಕೊಂಡು, ಪ್ರಾಣ ಪ್ರತಿಷ್ಠೆ ಅಂದರೆ ಏನು, ನಿಮ್ಮ ಗೋತ್ರ, ನಿಮ್ಮ ರಾಶಿ ನಕ್ಷತ್ರ, ನಿಮ್ಮ ಹೆಸರು ಅದನ್ನೆಲ್ಲ ಹೇಳ್ಕೊಂಡು, ಮತ್ತು ಅದಕ್ಕೆ ಮಂಗಳ ಗ್ರಹದ ಪೂಜೆಯನ್ನೆಲ್ಲ ಮಾಡಿ, ಅದಕ್ಕೆ ಹಾಲಾಭಿಷೇಕ ಎಲ್ಲ ಮಾಡಿ ನೈವೇದ್ಯವನ್ನು ಇಟ್ಟು, ತದನಂತರ ಅದನ್ನು ಕಣ್ಣಿಗೆ ಹೊತ್ಕೊಂಡು ಮಂಗಳವಾರದ ದಿವಸ ಮಂಗಳ ಹೋರ ಅಂತಂದರೆ ಸೂರ್ಯ ಹುಡ್ತಾನಲ್ಲ ಬೆಳಗ್ಗೆ, ಅದು ಸನ್ರೈಸ್ ಟೈಮ್ ಅಂತ ಕರಿತೀವಿ ನಾವು. ಅದರ 1 ಗಂಟೆಯ ಕಾಲ, ಸೂರ್ಯ ಹುಟ್ಟಿದ ಆದಮೇಲಿಂದ 1 ಗಂಟೆಯ ಕಾಲ ಅದನ್ನು ಮಂಗಳವಾರದ ದಿವಸ ಕರಿತೀವಿ. ಅವತ್ತಿನ ದಿವಸ ಆ ಟೈಮಲ್ಲಿ ಪೂಜೆ ಮಾಡ್ಕೊಂಡು ಧಾರಣೆ ಮಾಡಿಕೊಂಡ್ರೆ ಭಾಳ ಶ್ರೇಷ್ಠ. ಮತ್ತು ಇನ್ನೊಂದು ಏನು ಅಂತಂದರೆ, ಮಡಿ ಮೇಲ್ಗೆಗಳೆಲ್ಲ ನೋಡ್ಕೋಬೇಕಾಗತ್ತೆ. ಇವಾಗೆಲ್ಲ ಸಾವಿಗೆ ಹೋಗಿ ಬರ್ತೀವಿ, ಸಾವಿಗೆ ಹಾಕ್ಕೊಂಡು ಹೋಗಬೇಡಿ. ಟಾಯ್ಲೆಟ್ಗೆ ಒಳಗಡೆ ಹೋಗ್ಬೇಕಾಗುತ್ತೆ, ಟಾಯ್ಲೆಟ್ಗೆ ಹಾಕ್ಕೊಂಡು ಹೋಗ್ಬೇಡಿ. ಆದಷ್ಟು ಆ ಮಡಿಯನ್ನು ಕಾಪಾಡಿಕೊಂಡು ಬನ್ನಿ. ಅದೇನಾಗುತ್ತೆ, ಮಡಿ ಅನ್ನೋದಕ್ಕಿಂತ ನಿಮಗೊಂದು ಡಿಸಿಪ್ಲಿನ್ ಕಲಿಸುತ್ತೆ ಅದು, ಆಯಿತಾ. ಸೊ ಅದನ್ನು ನಾವು ಯಾವಾಗ ಅದನ್ನು ದೈವತತ್ವ ಅಂದ್ಕೊಂಡಾಗ, ಆ ದೈವತತ್ವ ಹೇಗಿರಬೇಕು ಆ ದೈವತತ್ವದ ಥರನೇ ನೋಡ್ಕೋಬೇಕು. ಟಾಯ್ಲೆಟ್ಸ್ಗೆಲ್ಲ ಏನಕ್ಕೆ ಹೋಗಬೇಡಿ ಅಂತಂದರೆ, ಅದು ರಾಹು ತತ್ವ, ರಾಕ್ಷಸ ಅಂತ ಕರಿತೀವಿ ನಾವು. ಹಾಗಾಗಿ ಆ ರಾಕ್ಷಸ ತತ್ವ ಬಂದಾಗ ಏನಾಗುತ್ತೆ, ಪಾಸಿಟಿವ್ ಎನರ್ಜಿ ಇರೋದು ಕಡಿಮೆ ಆಗ್ತಾ ಇರುತ್ತೆ. ಆಮೇಲೆ ಅದು ಏನು ಕೆಲಸ ಮಾಡಲ್ಲ ಅಂತ ಒಂದು ಮನಸ್ಸಿಗೆ ಭಾವನೆ ಬಂದ್ಬಿಡುತ್ತೆ. ಸೊ ಹಾಗಾಗಿ ನೀವು ಸಾವು ಹೋದಾಗ, ಇಲ್ಲ ಗ್ರಹಣ ಕಾಲಗಳಲ್ಲಿ ತೆಗೆದುಬಿಟ್ಟು ದೇವರ ಹತ್ರ ಇಡಿ, ತರಂಥ ದೇವ್ರನ್ನೆಲ್ಲ ತೊಳೆದಾಗ ಈ ಮಾಲೆನ ಕೂಡ ತಿರುಗಿ ಇನ್ನೊಂದು ಸತಿ ತೊಳೆದು ದೇವರ ಹತ್ರ ಇಟ್ಟು ಪೂಜೆ ಮಾಡಿ ಭಕ್ತಿಯಿಂದ ಮಂಗಳ ಹೋರದಲ್ಲಿ ಧಾರಣೆ ಮಾಡ್ತು ಅಂದರೆ ಬಹಳ ಉತ್ತಮ. ರೀಚಾರ್ಜ್ ಮಾಡ್ಕೊಳ್ಳೋದು ಹೇಗೆ ಇದು? ಸೊ ಅದಕ್ಕೋಸ್ಕರ ನಾವು ಏನು ಮಾಡಿದ್ವಿ ಅಂದರೆ, ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಆ್ಯಂಡ್ ಜ್ಯುವೆಲ್ಸ್ನಲ್ಲಿ ಇದೊಂದು ನಾವು ಬರೀ ಜೆಮ್ ಸ್ಟೋನ್ ಅಥವಾ ಮಾಲೆ ಕೊಡೋದು ಒಂದು ಪ್ರೊಸೆಸ್ ರನ್ ಮಾಡ್ತಾ ಇಲ್ಲ. ಏನಂದರೆ, ನ್ಯಾಚುರಲ್ ಜೆಮ್ ಸ್ಟೋನ್ ಕೊಡೋದು ಒಂದು ಪ್ರೊಸೆಸ್. ಸೆಕೆಂಡ್ ಏನಂದರೆ, ಅದು ಒಂದು ಪ್ರಾಣ ಪ್ರತಿಷ್ಠೆ ಮಾಡಿ ಗುರುಜಿ ಇವಾಗ ಹೇಳಿದಾರಲ್ಲ, ನಮ್ಮ ಹತ್ರ ಸರ್ವಿಸ್ ಏನಂದರೆ, ಗುರುಜಿ ಡಾಕ್ಟರ್ ಪ್ರಶಾಂತ್ ಗುರುಜಿ ಏನು ಸ್ಪೆಷಾಲಿಟಿ ಏನಂದರೆ, ನಮ್ಮ ಆಫೀಸ್ನಲ್ಲಿ ಯಾವುದೋ ಒಂದು ಜೆಮ್ ಸ್ಟೋನ್ ತೊಗೊಳ್ಳಿ, ಮಾಲೆ ತೊಗೊಳ್ಳಿ, ಏನು ತೊಗೊಳ್ಳಿ, ಗುರುಜಿ ಬಂದುಬಿಟ್ಟು ಪ್ರಾಣ ಪ್ರತಿಷ್ಠೆ ಮಾಡಿ ಅವ್ರ ಜಾತಕ ಪ್ರಕಾರ ಹೇಳಿಬಿಟ್ಟು ಎನರ್ಜೈಸ್ ಮಾಡಿ ಮತ್ತು ರೀಚಾರ್ಜ್ ಮಾಡಿ ಮತ್ತು ಪಂಚಾಮೃತಂನಲ್ಲಿ ಕ್ಲೀನ್ಸ್ ಮಾಡಿ ಕೊಡ್ತಾ ಇದ್ದಾರೆ. ಅದೇ ಒಂದು ವಿಶೇಷ. ಅದಕ್ಕೋಸ್ಕರ ಏನು ಮಾಡ್ತಾ ಇದೀವಿ ಅಂದರೆ, ನೀವು ಆನ್ಲೈನಾಗಿ ನೀವು ತರಿಸ್ಬಿಡ್ತಿದ್ದೀರಾ, ಆಮೇಲೆ ಅದಕ್ಕೆ ರೀಚಾರ್ಜ್ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಒಂದು ಕ್ವಶನ್ ಇರುತ್ತೆ. ನೀವು ಎಲ್ಲ ಅಸ್ಟ್ರಾಲಜರ್ ಹತ್ರ ಹೋಗೋಕ್ಕಾಗಲ್ಲ, ಟೆಂಪಲ್ ಹತ್ರ ಹೋಗೋಕ್ಕಾಗಲ್ಲ ಇವಾಗ ಈ ಜನ್ರೇಷನಲ್ಲಿ, ಬ್ಯುಸಿ ಲೈಫ್ನಲ್ಲಿ. ಅದಕ್ಕೋಸ್ಕರ ನಾವು ಏನು ಮಾಡ್ತಿದ್ವಿ ಅಂದರೆ, ಎಲ್ಲ ಕಸ್ಟಮರ್ಸ್ ಡೀಟೇಲ್ ತೊಗೊಂಡು ಗುರುಜಿ ಹತ್ರ ಪೂಜೆ ಮಾಡಿ ಎನರ್ಜೈಸ್ ಮಾಡಿ ಎಲ್ಲ ಕೊಡ್ತಾ ಇದ್ದೀವಿ. ಇದು ಒಂದು ಉದ್ದೇಶ. ಸೆಕೆಂಡ್, ಒಂದು ಗುರುಜಿ ಹೇಳಿದ ಪ್ರಕಾರ ಮಂಗಳವಾರ ಧಾರಣೆ ಮಾಡಬೇಕು. ನೋಡಿ, ಮಂಗಲ ಹೋರ ಪ್ರಕಾರ ನೋಡಿ, ಅಡ್ಕ, ಶುಕ್ರ, ಬುದ್ಧ, ಚಂದ್ರ, ಮಂದ, ದಿವ, ದರಸಿದ ಒಂದು ಹೋರ ಪ್ರಕಾರ ಒಂದು ಸ್ಪೆಷಲ್ ಟೈಮಿಂಗ್ಸ್ನಲ್ಲಿ ನೀವು ಧಾರಣೆ ಮಾಡುವ ಇದೆಲ್ಲ ಮಾಹಿತಿ ಬಂದುಬಿಟ್ಟು ನಾವು ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಆ್ಯಂಡ್ ಜ್ಯುವೆಲ್ಸ್ನಲ್ಲಿ ನಾವು ಕೊಡ್ತಾ ಇದ್ದೀವಿ. ಅದಕ್ಕೇನು ಸ್ಪೆಷಲ್ ಆಗಿ ನಮ್ಮ TV9 ವ್ಯೂವರ್ಸ್ಗೆ ಇದನ್ನು ಫ್ರೀಯಾಗಿ ಕೊಡ್ತಾ ಇದ್ದೀನಿ ಅಂತ ಹೇಳ್ತಿದ್ರಿ. ಯಾವಾಗ, ಏನು, ಎಷ್ಟು ಕೊಡ್ತಿದ್ದೀರಿ? ಸೊ ಇವಾಗ ಒಂದು ಬ್ಯೂಟಿಫುಲ್ ಡೇಗೆ ಒಂದು ರಿಲೀಸ್ ಮಾಡ್ತಾ ಇದ್ದೀವಿ. ಸೊ ಆ ಡೇನಲ್ಲಿ ನಾವು TV9 ವ್ಯೂವರ್ಸ್ಗೆ, ಮಿನಿಮಮ್ 10 ವ್ಯೂವರ್ಸ್ಗೆ ನಾವು ಈ ಕರಂಗಲಿ ಮಾಲೆನ ಫ್ರೀಯಾಗಿ ಕೊಡ್ತಾ ಇದ್ವಿ ಅಂತ. ಸೊ ತಗೊಳ್ಬೇಕು ಅನ್ನೋರು ಏನು ಮಾಡಬೇಕು? ನಮ್ಮ ಆಫೀಸ್ಗೆ ವಿಸಿಟ್ ಮಾಡಿ ಅಥವಾ ಫಸ್ಟ್ 10 ಕಾಲ್ಸ್ ಕಾಲ್ ಮಾಡಿ ಬಂದ್ಬಿಟ್ಟು ನಿಮ್ಮ ಮಾಲಾ ಅಥವಾ ಬ್ರಾಸೆಟ್ ಬುಕ್ ಮಾಡ್ಕೊಳ್ಳಿ.
ಪ್ರಶಾಂತ್ ಅವರು, ಇನ್ನು ಕರುಂಗಲಿ ಮಾಲ ಅಂದ್ರೆ ಈಗ ಒಂದ್ಸರಿ ಧಾರಣೆ ಮಾಡಿದ್ರೆ ಅಂದ್ರೆ ವರ್ಷ ಪೂರ್ತಿ ಅಥವಾ ವರ್ಷಾನುಗಟ್ಲೆ ಅದನ್ನೇ ಧಾರಣೆ ಮಾಡಬೇಕಾ, ಅಥವಾ ಇಷ್ಟು ತಿಂಗಳಿಗೆ ಅಥವಾ ಇಷ್ಟು ದಿನ ಅದರ ಎನರ್ಜಿ ಇರುತ್ತೆ ಮತ್ತೆ ಎಕ್ಸ್ಟೆಂಡ್ ಮಾಡೋದು ಆ ಥರ ಮಾಡ್ಬೋದಾ, ಹೇಗೆ? ನೀವು ಒಂದ್ಸತಿ ಹಾಕೊಂಡಾಗ ಲೈಫ್ ಲಾಂಗ್ ಯೂಸ್ ಮಾಡ್ಬೋದು. ಸ್ವಲ್ಪ ಮಲ್ಕೊಂಡಿರ್ಬೇಕಾದ್ರೆ ಹಾಕೊಂಡು ಮಲ್ಕೋಬಾರ್ದು, ಅದನ್ನ ತೆಗೆದು ಇಟ್ಕೋಬೇಕು. ಸೊ ಹಾಗೆ ನಾವು ಒಡವೆಗಳನ್ನ ಹೇಗೆ ನೋಡ್ಕೋತೀವೋ ಅದನ್ನು ಕೂಡ ಅದೇ ರೀತಿ ನೋಡ್ಕೊಂಡ್ರೆ ಉತ್ತಮ. ಯಾವಾಗ ನಾವು ಒಡೆದೋಯ್ತು, ಒಂದು ಕೆಳಗಡೆ ಬಿದ್ದೋಯ್ತು, ಒಡೆದೋಯ್ತು ಮಾಡಿದಾಗ ಆಗ ಏನು ಮಾಡಿ, ಆಗ ಬೇರೆ ಹೊಸ ಮಾಲೆಯನ್ನು ತಗೊಳ್ಳೋದೇ ಉತ್ತಮ. ಯಾಕಂದ್ರೆ ಅದೇನೋ ಶಕುನ ಇರುತ್ತೆ, ಚೇಂಜ್ ಮಾಡೋದು ಬೇಡ ಅಂತ ಹೇಳ್ತೀರಿ. ಬೀಸ್ ಚೇಂಜ್ ಮಾಡಿದಿರ ಅದನ್ನು, ಇದೆಲ್ಲ ಅಫೋರ್ಡಬಲ್, ಇದೇನು ಚಿನ್ನದ ರೇಟ್ಗಳಲ್ಲಿ ಇರಲ್ಲ. ನಾಟ್ ಟು ಮಚ್ ಎಕ್ಸ್ಪೆನ್ಸಿವ್, ಅಫೋರ್ಡಬಲ್ ಫಾರ್ ಈವನ್ ಫಾರ್ ಲೋ ಕ್ಲಾಸ್ ಪೀಪಲ್ ಆಲ್ಸೋ. ಆಗ ಏನು ಮಾಡಬೇಕು ಅಂದರೆ ಹೊಸ ತೊಗೊಂಡು ತಿರ್ಗಿ ಅದೇ ರೀತಿಯಾಗಿ ಮಂಗಳವಾರದೊತ್ತು ಪೂಜೆ ಮಾಡಿಸಿ ನಿಮಗೆ ಬಂದಾಗ ಮಾಡಿ. ಇಲ್ಲಾಂತಂದ್ರೆ ಯಾರನ್ನ ಪುರೋಹಿತರಿಗೆ ಹೇಳಿದ್ರೆ ಮಾಡಿಕೊಡ್ತಾರೆ. ಇಲ್ಲ ದೇವಸ್ಥಾನ ತೊಗೊಂಡು ಕೊಟ್ಟರೆ ದೇವರು ಪಾದದಲ್ಲಿ ಇಟ್ಬಿಟ್ಟು ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಮಾಡಿ ಕೊಡ್ತಾರೆ. ಅದನ್ನು ಧಾರಣೆ ಮಾಡಿಕೊಂಡ್ರೆ ಒಳ್ಳೆಯದು. ಇದನ್ನು ಮಾಡ್ಕೊಂಡಾಗ ಏನು ಗೊತ್ತಾ, ಇದು ಬರೀ ಇದು ಜಾತಕದ ರೀತಿ ಇಲ್ಲಾಂತಂದರೆ ಒಂದು ಶಕ್ತಿ ರೀತಿ ಅಲ್ಲ. ಅದು ಬಿಟ್ಟು ಕೂಡ ಸುಮಾರು ಬೆನಿಫಿಟ್ಸ್ ಇದೆ, ಹೆಲ್ತ್ ಬೆನಿಫಿಟ್ಸ್ ಇದೆ. ಯಾರ್ಯಾರಿಗೆ ಹಾರ್ಟ್ ಇಶ್ಯೂಸು ಕಾಣಿಸ್ತಾ ಇದೆಯೋ ಬಂದವರು ಹಾಕೋಬೋದು. ಅಕಸ್ಮಾತ್ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಕ್ಯೂರ್ ಅಂದಂಗೆ ಯಾರಿಗೆ ಆ ತೊಂದರೆಗಳು ಕಾಣಿಸುತ್ತೋ, ಫ್ಯಾಮಿಲಿ ಹಿಸ್ಟ್ರಿ, ನಮ್ಮ ತಂದೆಗೆ ಹಾರ್ಟ್ ಅಟ್ಯಾಕ್ ಇತ್ತು, ನಮ್ಮ ತಾತಂಗೆ ಹಾರ್ಟ್ ಅಟ್ಯಾಕು, ನಮ್ಮ ಅಜ್ಜಿಗೆ ಅಂದಾಗ ಅವರು ಕೂಡ ಆ ಹಾರ್ಟ್ ಯಾರಿಗೆ ಇಶ್ಯೂಸ್ ಇರುತ್ತೋ ಅವರು ಕೂಡ ಧಾರಣೆ ಮಾಡ್ಬೋದು. ಆಮೇಲೆ ಮೂಳೆಗಳಲ್ಲಿ ಯಾರಿಗೆ ಆರ್ಥರೈಟಿಸ್ ಇರುತ್ತೆ, ಆಸ್ಟ್ರೋಪೋರಿಯೋಸಿಸ್ ಅಂತ ಕರಿತೀವಿ, ಪೋರ್ಸ್ ಆಗಿಬಿಡುತ್ತೆ, ಅಂದರೆ ಚಿಕ್ಕ 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 ತೂತುಗಳಾಗ್ಬಿಡುತ್ತೆ ಎಲ್ಲಿ, ನಮ್ಮ ಮೂಳೆಗಳಲ್ಲಿ. ಅವಾಗೇನಾಗುತ್ತೆ, ತುಂಬ ಬೆಂಡಾಗುವಂಥದ್ದು ಇಲ್ಲ ಒಡೆದೋಗುವಂಥದ್ದು ಎಲ್ಲ ಆಗ್ತಾ ಇರುತ್ತೆ. ಅಂಥವ್ರು ಕೂಡ ಕರುಂಗಲಿ ಮಾಲೆಯನ್ನು ಧಾರಣೆ ಮಾಡ್ಬೋದು. ಇನ್ನು ಮಕ್ಕಳ ವಿಷಯಕ್ಕೆ ಬಂದಾಗ ಎಲ್ಲರಿಗೂ ತಮ್ಮ ಮಕ್ಕಳು ಉತ್ತಮವಾದ ಒಂದು ಅಂಕಗಳನ್ನು ತೊಗೋಬೇಕು, ಪ್ರಪಂಚನ ಗೆಲ್ಲುವಂಥ ಶಕ್ತಿ ಮಕ್ಕಳಿಗೆ ಬರಬೇಕು ಅಂತ ಎಲ್ಲ ಕೇಳ್ಕೊತಾ ಇರ್ತೀರ. ಅಂಥವ್ರು ಕೂಡ ಆ ಕರುಂಗಲಿ ಮಾಲೆ ಮಕ್ಕಳಿಗೆ ಧಾರಣೆ ಮಾಡಿಸಿ ಏನಾಗುತ್ತೆ ಅಂತಂದರೆ ಒಂದು ಒಳ್ಳೆ ಕಾನ್ಸಂಟ್ರೇಷನ್ ಬರುತ್ತೆ, ಹೆಚ್ಚಿಗೆ ಅಂಡರ್ಸ್ಟ್ಯಾಂಡಿಂಗ್ ಕೇಪಬಿಲಿಟೀಸ್ ಬರುತ್ತೆ, ಒಳ್ಳೆ ಮಾರ್ಕ್ಸ್ ತೊಗೊಳಕ್ಕೆ ಅನುಕೂಲ ಆಗುತ್ತೆ. ಈಗ ನಾವು ನೋಡ್ತಾ ಇರ್ತೀವಿ ತುಂಬ ಜನ ಅನೇಕ ರೀತಿ ಮಾಲೆಗಳನ್ನ ಹಾಕೊಳ್ತಾರೆ. ಅಂದರೆ ಈಗ ಕರುಂಗಲಿ ಮಾಲೆ ಹಾಕಿದಂಥವ್ರು ಬೇರೆ ಮಾಲೆಗಳನ್ನ ಜೊತೆಯಲ್ಲಿ ಕಂಬೈನ್ ಆಗಿ ಹಾಕ್ಬೋದಾ, ಅಥವಾ ಇದೊಂದನ್ನೇ ಹಾಕಬೇಕಾ? ಎಲ್ಲರೂ ಯಾವ ರೀತಿ ಬೇಕಾದ್ರೂ ಹಾಕ್ಕೋಬೋದು. ಅರ್ಥ ಆಯ್ತಾ? ಜಮ್ ಸ್ಟೋನ್ಸ್ ನಾವೇನು ಹೇಳ್ತೀವಿ, ಅದು ನವರತ್ನಗಳನ್ನು ಮಾತ್ರ ಜಾತಕನ ಪರಿಶೀಲಿಸಿ ಮಾಡಿಬಿಟ್ಟೇ ಹಾಕ್ಕೋಬೇಕು ಅಂತ ಹೇಳ್ತೀವಿ. ಇದ್ರದ್ದು ಬೆನಿಫಿಟ್ಸ್ ಏನಂತಂದರೆ, ಇದು ಎಲ್ಲ ಹರ್ಬ್ಸ್ ಆ್ಯಂಡ್ ಶರ್ಬ್ಸ್ ಕ್ಯಾಟಗರಿಗೆ ಬಂದುಬಿಡ್ತವೆ ಈ ಮರಗಳಾಗಲಿ ಇದರೆಲ್ಲ. ಹಾಗಾಗಿ ಅದರದ್ದು ಒಂದು ಔಷಧಿ ಗುಣಗಳು ಹೆಚ್ಚಿಗೆ ಇರುತ್ತೆ ನಮಗೆ. ಹಾಗಾಗಿ ಎಷ್ಟು ನೀವು ರುದ್ರಾಕ್ಷಿ ಹಾಕ್ಕೋಬೋದು, ಸ್ಫಟಿಕ ಹಾಕೋತಾರೆ, ಜೊತೆಗೆ ಅದ್ರ ಜೊತೆ ಕರುಂಗಲಿ ಮಾಲೆ ಕೂಡ ಧರಿಸ್ಬೋದು, ಅದಕ್ಕೇನು ದೋಷ ಇಲ್ಲ. ಓಕೆ. ಸೊ ಯಾಕೂಬ್ ಈಗ ಕಾರ್ಯಕ್ರಮ ನೋಡ್ತಾ ಇರುವಂತಹ ವೀಕ್ಷಕರು ಈಗ ಬೇರೆ ಬೇರೆ ಭಾಗದಿಂದ ಕೂಡ ನೋಡ್ತಿರ್ತಾರೆ. ಈಗ ನೀವು ಹೇಳಿದ್ರಿ ನಿಮ್ಮಲ್ಲಿ ತಗೊಂಡ್ರೆ ತುಂಬ ಬೆನಿಫಿಟ್ಸ್ ಜಾಸ್ತಿ, ಜೊತೆಗೆ ರೀಚಾರ್ಜ್ ಮಾಡಿ ಅದನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ರಿ. ಈಗ ಮನೆಯಲ್ಲೇ ಕೂತ್ಕೊಂಡು ಇವಾಗ ನಿಮ್ಮ ಆಫೀಸಿಗೆ ಬರೋಕ್ಕಾಗಲ್ಲ, ಆನ್ಲೈನಲ್ಲಿ ನಮಗೆ ಅವೈಲಬಿಲಿಟಿ ಇದೆಯಾ ಅಂದರೆ ಏನು ಮಾಡಬೇಕು? ಸೊ ಅದಕ್ಕೋಸ್ಕರ ನಾವು ಏನು ಓಪನ್ ಮಾಡಿದ್ವಿ ಅಂದರೆ doctorofgems.com, DROF ವೆಬ್ಸೈಟ್ ಓಪನ್ ಮಾಡಿದ್ದೀವಿ. ಈ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಕರಂಗಲಿ ಮಾಲೆ ಅಥವಾ ಕರಂಗಲಿ ಬ್ರಾಸ್ಲೆಟ್ನ ಬುಕ್ ಮಾಡ್ಬೋದು. ಅಲ್ಲಿ ಆನ್ಲೈನ್ ಪೇಮೆಂಟ್ ಇದೆ, ಕ್ಯಾಶ್ ಆನ್ ಡೆಲಿವರಿ ಪೇಮೆಂಟ್ ಇದೆ. ವಾಟ್ ಎವರ್ ನಿಮ್ಮದು ಯಾವುದು ಸೋರ್ಸ್ ಇದೆ, ಸೋರ್ಸ್ನಲ್ಲಿ ಬುಕ್ ಮಾಡಿ ನಿಮ್ಮ ಮನೆಯಲ್ಲಿ ನೀವು ತೊಗೊಂಡು ಬರ್ಬೋದು. ಓಕೆ. ಯಾಕೂಬ್ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕರುಂಗಲಿ ಮಾಲನ ಹೇಗೆ ನಾವು ತೆಗೆದುಕೊಳ್ಬೇಕು, ಐಡೆಂಟಿಫೈ ಮಾಡೋದು ಹೇಗೆ, ಜೊತೆಗೆ ಎಷ್ಟು MM ಅನ್ನು ಧಾರಣೆ ಮಾಡಬೇಕು, ಇದೆಲ್ಲದ್ರ ಬಗ್ಗೆ ಮಾಹಿತಿ ನೀಡಿದ್ದಕ್ಕಾಗಿ ವೀಕ್ಷಕರ ಪರವಾಗಿ, ವಾಹಿನಿ ಪರವಾಗಿ ಧನ್ಯವಾದ ನಮಗೆ. ಪ್ರಶಾಂತ್ ಅವರೇ, ಇದರ ಹಿನ್ನೆಲೆ ಏನು, ಕರುಂಗಲಿ ಮಾಲದು ಇದರ ವಿಶೇಷತೆ ಏನು, ಧಾರಣೆ ಮಾಡೋದ್ರಿಂದ ಏನೆಲ್ಲ ಉಪಯೋಗಗಳನ್ನು ಪಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸೋಕ್ಕಾಗಿ ವೀಕ್ಷಕರ ಪರವಾಗಿ, ವಾಹಿನಿ ಪರವಾಗಿ ಧನ್ಯವಾದ ನಮಗೆ. ಧನ್ಯವಾದಗಳು. ವೀಕ್ಷಕರ ಇಷ್ಟೊತ್ತು ಕಾರ್ಯಕ್ರಮವನ್ನು ನೋಡಿದ್ರಿ. ಟಿವಿ ಸ್ಕ್ರೀನ್ ಮೇಲೆ ಈಗಾಗಲೇ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ. ಈ ಕೂಡಲೇ ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜುವೆಲ್ಸ್ಗೆ ಕರೆಯನ್ನು ಮಾಡಿ. ಯಾಕೆಂದರೆ ವಿಶೇಷವಾಗಿ ಇವತ್ತಿನ ಸಂಚಿಕೆಯಲ್ಲಿ ಕಾರ್ಯಕ್ರಮವನ್ನು ನೋಡ್ತಾ ಇರುವಂತಹ ವೀಕ್ಷಕರಿಗೆ 10 ಕರುಂಗಲಿ ಮಾಲೆಗಳನ್ನು ಉಚಿತವಾಗಿ ಕೊಡಲಾಗ್ತಾ ಇದೆ. ಡಾಕ್ಟರ್ ಆಫ್ ಆಸ್ಟ್ರೋ ಜೆಮ್ಸ್ ಅಂಡ್ ಜುವೆಲ್ಸ್ ಅವರು, ಅಥವಾ ಬೇರೆ ಕರುಂಗಲಿ ಮಾಲನ ಅಥವಾ ಬೇರೆ ಬೇರೆ ಸ್ಟೋನ್ಸನ್ನು ನೀವು ಪರ್ಚೇಸ್ ಮಾಡಬೇಕು ಅಂತ ಅಂದರೂ ಕೂಡ ಮಲ್ಲೇಶ್ವರಂನಲ್ಲಿ ಇದರ ಆಫೀಸ್ ಇದೆ, ನೇರವಾಗಿ ಹೋಗಿ ಅಲ್ಲೂ ಕೂಡ ಭೇಟಿಯನ್ನು ಮಾಡಬಹುದು ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.